ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಮಂಡ್ಯ ನಗರದ ಸರ್ ಎಂ.ವಿ. ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮಂಡ್ಯ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಸಂಜೀವಿನಿ ಬ್ಲಡ್ ಸೆಂಟರ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಇಲಾಖೆಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಹಾಗೂ ನಿಯಂತ್ರಣ ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ HIV ಹರಡದಂತೆ ತಡೆಗಟ್ಟಲು ಯುವ ಜನರಲ್ಲಿ ಜಾಗೃತಿ ಮೂಡಿಸಲು ಯುವ ಜನೋತ್ಸವ 2024ರ ಅಂಗವಾಗಿ ಮ್ಯಾರಥಾನ್ ಓಟ ಹಮ್ಮಿಕೊಳ್ಳಲಾಯಿತು. ಸ್ವಾಗತವನ್ನು ಕೋರ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ರೂವಾರಿಗಳಾದಂತಹ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಓಂ ಪ್ರಕಾಶ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಬಹಳ ಪುನಃ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಓಕೆ ಆಯ್ತು, ಈಗಾಗಲೇ ತಡ ಆಗಿರೋದ್ರಿಂದ ನಾವು ಈ ಸ್ಪರ್ಧೆಯನ್ನು ಆರಂಭ ಮಾಡೋಣ. ಸ್ಪರ್ಧೆಯ ಹಿಂದೆನೇ ಬಿಡ್ತೀವಿ. ಸೊ ಪ್ರಥಮವಾಗಿ ಇದರಿಂದ ಹೊರಟ ನಂತರ ಸುಭಾಷ್ ನಗರ ಫಸ್ಟ್ ಕ್ರಾಸ್, ಅದಾದ ನಂತರ ವಿನೋಬ ರಸ್ತೆ, ನೆಕ್ಸ್ಟ್ ಬನ್ನೂರು ರೋಡ್ ಟ್ಯಾಂಕ್, ಅದಾದ ನಂತರ ಅಂಡರ್ಫಿಲ್ಟ್ ರೋಡಿಂದ ಸೀದಾ ಬಸವಗಳೂರು ರಮಣ ಸರ್ಕಲ್, ಅದರಿಂದ ಕಾಂಕ್ರೀಟ್ ರೋಡಿಂದ ಮತ್ತೆ ತಿರ್ಗಾ ನಮ್ಮ ಅಶೋಕ್ ನಗರ ಫಸ್ಟ್ ಕ್ರಾಸಿಂದ ನಮ್ಮ ಕಲಾಮಂದಿರ ಮುಂಭಾಗದ ರಸ್ತೆಯಿಂದ ಪೊಲಿಟಿಷಿಯನ್ ರಸ್ತೆಯಿಂದ ಮತ್ತೆ ಈಗ RP ರೋಡಿಂದ ಮತ್ತೆ ತಿರ್ಗಿ ನಮ್ಮ ಸ್ಟೇಡಿಯಂನಲ್ಲಿ ಎಂಡ್ ಆಗುತ್ತೆ. ಈ ಒಂದು ಮ್ಯಾರಥಾನ್ ರೂಟ್ ಮ್ಯಾಪ್ ಹೇಳಿದ್ದೀನಿ. ಇದಾದ ನಂತರ ಮೆನ್ ಸೆಕ್ಷನ್ ಆದ ನಂತರ ವುಮೆನ್ ಸೆಕ್ಷನ್, ದಯವಿಟ್ಟು ಸ್ಪರ್ಧೆಗಳು ರೆಡಿ ಆಗಿರಬೇಕು. ಬಹಳ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಇದರಲ್ಲಿ ಒಟ್ಟು 7 ಜನನ ಫಸ್ಟ್ 7 ಜನ ತಗೊಳ್ತೀವಿ. ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್ಗೆ ಕ್ಯಾಶ್ ಪ್ರೈಸ್ ಇರ್ತದೆ. 4 ಸಮಾಧಾನಕರ ಬಹುಮಾನ ಇರ್ತದೆ, ಹೆಣ್ಮಕ್ಳಿಗೂ ಮತ್ತು ಗಂಡು ಮಕ್ಳಿಗೂ. ಇದರಲ್ಲಿ ವಯೋಮಿತಿ ಬಂದು 17 ಇಯರ್ಸ್ ಆ್ಯಂಡ್ ಅಬೌವ್. ಸೊ ಯಾರು ಫಸ್ಟಿಂದ 7 ಪ್ಲೇಸ್ ಬರ್ತಾರೋ ಅವರು ದಯವಿಟ್ಟು ಬಂದ ತಕ್ಷಣ ನಾವು ಚೀಟಿ ಕೊಡ್ತೀವಿ. ಅವ್ರದ್ದು ಪರ್ಟಿಕ್ಯುಲರ್ ಡೀಟೇಲ್ಸ್ಗಳು ಕೊಡಬೇಕು. ನೀವು ದಯವಿಟ್ಟು ಆ ಕಡೆ ಹೋಗೋದು ಈ ಕಡೆ ಹೋಗೋದು ಮಾಡಬಾರ್ದು. ಅರ್ಥ ಆಯ್ತಪ್ಪ? ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಿಗೆ ಫಸ್ಟ್ 7 ಪ್ಲೇಸಸ್ಗಳು ತೊಗೊಳ್ತೀವಿ. ಫಸ್ಟು, ಸೆಕೆಂಡು, ಥರ್ಡ್ಗೆ ಕ್ಯಾಶ್ ಪ್ರೈಸ್ ಇದೆ. 4 ಸಮಾಧಾನ ಬರುತ್ತೆ. ಫಸ್ಟ್ ಪ್ಲೇಸ್ ಯಾರು ಗಂಡು ಮಕ್ಕಳಲ್ಲಿ ಹೆಣ್ಮಕ್ಳು ಗೆದ್ದವರು ಸ್ಟೇಟ್ ಲೆವೆಲ್ಗೆ ಹೋಗ್ತಾರೆ. ಓಕೆ, ಥ್ಯಾಂಕ್ ಯು. ವಿಶ್ ಆಲ್ ದ ಬೆಸ್ಟ್. ಎಲ್ಲರೂ ಒಳ್ಳೆಯದಾಗಿ. ಬಾರಿ ಈ ಕಡೆ ದುಗ್ಗಿಬಿಟ್ಟು ನಿಮ್ಮ ಮೇಲೆ ವಯಸ್ಸಾಗದೆ ಬಿದ್ದಿದ್ದೋದಿಯಾ? ತಕ್ಷಣ ಎಲ್ಲ ಮಾಡ್ಬೋದು. ರೆಡಿ, 1 2 3. ಬಡಿಯೋಣ. ಸೂಪರ್ ಅಧ್ಯಕ್ಷ. ಹಾಂ ಮೇಡಮ್, ಬ್ಯಾನರ್ ಕೊಟ್ಬಿಡಿ ಸರ್. ಓಕೆ. ದ್ವಿತೀಯ ಸ್ಥಾನವನ್ನು ಪಡೆದಂತಹ ಭುವನ್ TP. ಓಕೆ. ಓಕೆ. ಥರ್ಡ್ ಪ್ಲೇಸ್ ಮಂದಾರ. ಓಕೆ. ಬನ್ನಪ್ಪ ಎಲ್ಲರೂ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರೋಟರಿ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ ಮಂಡ್ಯ ಜಿಲ್ಲೆ, ಈ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಜಿಲ್ಲಾಡಳಿತ ಎಲ್ಲರೂ ಸೇರಿ ಇಲ್ಲಿ ಒಂದು ಮ್ಯಾರಥಾನ್ ಓಟವನ್ನು ಹಮ್ಮಿಕೊಂಡಿದ್ದಾರೆ. ಇದು
ಏಡ್ಸ್ ನಿಯಂತ್ರಣದ ಬಗ್ಗೆ ಸಾರ್ವಜನಿಕರಲ್ಲಿ, ಯುವಕರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಇದರಲ್ಲಿ ಯುವಕರು ಅನೇಕರು ಎಲ್ಲರೂ ಭಾಗವಹಿಸಿ ಅವರು ಬಹುಮಾನಗಳನ್ನು ಕೂಡ ತಗೊಂಡಿದ್ದಾರೆ. ಸೊ ಇದು ಒಂದು ಈ ಜಾಗೃತಿ ಅಂತಕ್ಕಂಥದ್ದು ತುಂಬಾ ಮುಖ್ಯವಾದದ್ದು. ಯಾವುದೇ ಒಂದು ಕೆಲಸ ಕಾರ್ಯ ಆಗಲಿ, ಯಾವುದೇ ಒಂದು ರೋಗಗಳನ್ನು ತಡೆಗಟ್ಟೋದಕ್ಕೆ ಮೊದಲು ಅದರ ಬಗ್ಗೆ ಅರಿವು ಮುಖ್ಯ. ಅರಿವೇ ಗುರು ತೋರ್ತಕ್ಕಂಥ ದಾರಿ ಅನ್ನೋ ಹಾಗೆ ಇವತ್ತು ಜಿಲ್ಲಾಡಳಿತ, ಜಿಲ್ಲಾ ಆರೋಗ್ಯ ಇಲಾಖೆ ಎಲ್ಲರೂ ಕೂಡ ಸೇರಿ ಇಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಯುವ ಜನರಿಗೆ ತುಂಬ ಇದು ಸಮಾಜದ ಸ್ವಾಸ್ಥ್ಯಕ್ಕಾಗಿ ಈ ಕಾರ್ಯಕ್ರಮ ತುಂಬ ಉಪಯೋಗ ಆಗ್ತಾ ಇದೆ ಮತ್ತು ಅತ್ಯವಶ್ಯಕವಾಗಿತ್ತು. ಇದನ್ನ ಇನ್ನೂ ಹೆಚ್ಚು ಜನರು ಇದರಲ್ಲಿ ಭಾಗವಹಿಸಿ ಮತ್ತೆ ಇದು ಒಂದು ಒಲಿಂಪಿಕ್ಸ್ ತನಕನೂ ಹೋಗ್ಲಿ ಮಕ್ಕಳು ಅನ್ನೋ ಒಂದು ಆಸೆ ನಮಗೆ. ಅಷ್ಟು ಚೆನ್ನಾಗಿ ಮ್ಯಾರಥಾನ್ ಓಟವನ್ನು ಇಲ್ಲಿ ಯುವಕರು ಭಾಗವಹಿಸಿ ಗೆದ್ದಿದ್ದಾರೆ. ಸೊ ಎಲ್ರಿಗೂ ಒಂದು ಆರೋಗ್ಯ ಮತ್ತು ಒಂದು ಅರಿವನ್ನು ಕೊಡಲಿ. ಏನು ಏಡ್ಸ್ನ ಸೌಲಭ್ಯಗಳಿದೆ ಅಂತ ನಮ್ಮ ವೈಜ್ಞಾನಿಕವಾಗಿ ಎಷ್ಟು ನಮ್ಮ ಔಷಧೋಪಚಾರ ಮುಂದುವರೆದಿದೆ, ಇದರೆಲ್ಲದರ ಬಗ್ಗೆ ಎಲ್ಲರ ಒಂದು ಗಮನವನ್ನ ಇತ್ತ ತಿರುಗಿಸ್ತಾ ಇದೆ. ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ನಡೆದು ಸಮಾಜಕ್ಕೆ ಆರೋಗ್ಯದ ಬಗ್ಗೆ ಒಂದು ಅರಿವು ಉಂಟಾಗ್ಲಿ ಅಂತ ಆಶಿಸ್ತೇನೆ. ಏಡ್ಸ್ ಬಗ್ಗೆ ಜನಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ನಾವು ಮ್ಯಾರಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ಯುವ ಜನೋತ್ಸವ 2024 ಅಡಿಯಲ್ಲಿ ಕಾರ್ಯಕ್ರಮದಡಿಯಲ್ಲಿ ಸಾರ್ವಜನಿಕರಿಗೆ HIV ಏಡ್ಸ್ ಬಗ್ಗೆ ಅರಿವು ಹಾಗೂ ಸೇವಾ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀವಿ. ಇದರ ಜೊತೆಗೆ ತಾರತಮ್ಯ ನಿವಾರಣೆ ಬಗ್ಗೆ ಅವರಿಗೆ ಅರಿವು ಮೂಡಿಸ್ತಾ ಅಂತಾರಾಷ್ಟ್ರೀಯ ಸಹಾಯವಾಣಿ 1097 ಇದು ಯಾರಿಗಾರು ಏನಾದ್ರು HIV ಏಡ್ಸ್ ಬೇಕು ಅಂತಂದ್ರೆ 1097 ಆರೋಗ್ಯ ಮಾಡ್ಬೋದು. ಮತ್ತೆ ನ್ಯಾಕೋ ಏಡ್ಸ್ ಆ್ಯಪ್ ಇದೆ, ಅದನ್ನು ಕೂಡ ಅದ್ರ ಬಗ್ಗೆ ಕೂಡ ಮಾಹಿತಿ ಹಾಗೂ ಕಳಂಕ ತಾರತಮ್ಯ ತಡೆಗಟ್ಟುವ ಸಲುವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಯುವ ಜನೋತ್ಸವ ಪ್ರಯುಕ್ತವಾಗಿ ಮಾಡಿರುವಂತಹ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದದ್ದು. ಯಾಕಂದ್ರೆ HIV ಏಡ್ಸ್ಗೆ ಇತ್ತೀಚಿನ ದಿನಗಳಲ್ಲಿ ಯುವ ಜನರೇ ತುತ್ತಾಗ್ತಾ ಇರೋ ಕಾರಣವಾಗಿ ಯುವ ಜನರಿಂದನೇ ನಾವು ಸಮಾಜಕ್ಕೆ ಒಂದು ಸಂದೇಶ ಸಾರುವಂತಹ ಒಂದು ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಕುಟುಂಬ ಮತ್ತು ಆರೋಗ್ಯ ಕಲ್ಯಾಣ ಇಲಾಖೆಯವರು ಅರ್ಥಪೂರ್ಣವಾದ ಕಾರ್ಯಕ್ರಮ ಮಾಡಿದ್ದಾರೆ. ಇದರಿಂದ ಜನರು ಎಲ್ಲರೂ ಜಾಗೃತಿನ ಪಡೆದುಕೊಂಡು HIV ಏಡ್ಸ್ಗೆ ಯಾವುದೇ ರೀತಿ 4 ಕಾರಣಗಳ ಮುಖಾಂತರ ಬರುತ್ತೆ, ಅದಕ್ಕೆ ತುತ್ತಾಗದೇ ಇರೋ ರೀತಿ ಮತ್ತೆ ಯಾರು ಬಾಧಿತರಾಗಿದ್ದಾರೆ ಅವ್ರನ್ನ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಬೇಕು. ಮತ್ತೆ ಎಲ್ಲರೂ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು HIV ತಡೆಯುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಮತ್ತೆ ಸರ್ಕಾರದ ಯೋಜನೆಗಳು ಎಲ್ಲರಿಗೂ ತಲುಪುವಂತ ಜಾಗೃತಿನ ಮೂಡಿಸಬೇಕು ಅಂತ ಹೇಳಿ ನಾನು ಹೇಳ್ತೇನೆ.